ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ದಿನಾಂಕ 11/5/2025 ಭಾನುವಾರ, ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷದ ಚತುರ್ಥ ತಿಥಿ, ಸ್ವಾತಿ ನಕ್ಷತ್ರ, ವಿತಪತ ಯೋಗ, ಗರ್ಜಕರಣ. ಇಂದಿನ ಪಂಚಾಂಗದ ಫಲ: ರಾಹುಕಾಲ ಸಂಜೆ 6 ಗಂಟೆಯಿಂದ 7:39, ಯಮಗಂಡ ಕಾಲ ಮಧ್ಯಾಹ್ನ 12:20ರಿಂದ 1:55, ಅಭಿಜಿತ್ ಲಗ್ನ 11:55ರಿಂದ 12:45, ದುರ್ಮುಹೂರ್ತ ಸಂಜೆ 5:58ರಿಂದ 6:48. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಬಹುದು. ಅದೇ ರೀತಿ ನಿಮ್ಮ ಕಷ್ಟ ಕಾಲಕ್ಕೆ ಈ ದಿನ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ. ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ಪಡೆಯಬಹುದು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭದಾಯಕವಾಗಿರುತ್ತೆ. ಈ ದಿನ ಹೊಸ ಇನ್ವೆಸ್ಟ್ಮೆಂಟ್ ಅವರು ವೃಷಭರಾಶಿಯವರು ಮಾಡೋದು ಬೇಡ, ಮಾಡಿದರೆ ನಷ್ಟವಾಗ್ತದೆ. ಅದೇ ರೀತಿ ಇವತ್ತು ದೂರದ ಪ್ರಯಾಣವನ್ನು ಯಾರು ಮಾಡಬೇಕು ಅಂತಿದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥಿಸಿ ತದನಂತರ ಪ್ರಯಾಣವನ್ನು ಬೆಳೆಸಿ. ಇಲ್ಲದಿದ್ದರೆ ಪ್ರಯಾಣದಲ್ಲಿ ಕೊಂಚ ಮಟ್ಟಿಗೆ ಅಡೆತಡೆಗಳಾಗತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಇವತ್ತು ವೃಷಭರಾಶಿಯವರ ಅಭಿವೃದ್ಧಿಯನ್ನು ನೋಡ್ಬೋದು. ಪ್ರಮುಖವಾಗಿ ಹೋಟೆಲ್ ವ್ಯಾಪಾರವನ್ನು ಅಂದರೆ ಹೋಟೆಲ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಈ ದಿನ ಲಾಭದಾಯಕವಾಗಿರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಅಡೆತಡೆಗಳು ಜಾಸ್ತಿ ಬರುತ್ತೆ. ಅಂತಂದರೆ ಇವತ್ತು ನೀವೇನು ಕೆಲಸ ಕಾರ್ಯವನ್ನು ಮಾಡ್ತಿರ್ತೀರ, ಅಡೆತಡೆಗಳು ಜಾಸ್ತಿ ಆಗುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹೋಗತಕ್ಕಂಥದ್ದು. ಮನಸ್ಸಿಗೆ ಚಿಂತೆ ಕಾಡಿಸುತ್ತೆ. ಈ ದಿನ ದೂರದ ಪ್ರಯಾಣವನ್ನು ಟ್ರಿಪ್ ಅಥವಾ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕೊಂಚ ಮಟ್ಟಿಗೆ ಈ ದಿನ ಟ್ರಾವೆಲಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಪೋಸ್ಟ್ಪೋನ್ ಮಾಡಿಕೊಂಡ್ರೆ ತುಂಬ ಸೂಕ್ತ. ಅದೇ ರೀತಿ ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಈ ದಿನ ಬಾಧಿಸುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಕಟಕ ರಾಶಿ. ಪ್ರಮುಖವಾಗಿ ಈ ದಿನ ರೈತರಿಗೆ, ಅದು ಪ್ರಮುಖ ಯಾರು ಹೂ ಬೆಳೆಗಾರರಾಗಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಯಥೇಚ್ಛವಾಗಿ ಹಣವನ್ನು ಕೀರ್ತಿಯನ್ನು ಸಂಪಾದನೆ ಮಾಡ್ಬೋದು. ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಇವತ್ತು. ಅಂದರೆ ಯಾರಿಗೆ ಆರೋಗ್ಯದ ಸಮಸ್ಯೆಯನ್ನು ಮಿಥುನ ರಾಶಿಯಲ್ಲಿ ಎದುರಿಸ್ತಾ ಇದ್ರಿ ಇವತ್ತು ಪರವಾಗಿಲ್ಲಪ್ಪ, ದೇಹ ಸ್ವಲ್ಪ ಚೈತನ್ಯ ಬರ್ತಾ ಇದೆ, ಆರೋಗ್ಯ ಸ್ವಲ್ಪ ನಿವಾರಣೆ ಆಗ್ತಿದೆ, ರೋಗ ಬಾಧೆ ನಿವಾರಣೆ ಆಗ್ತಿದೆ ಅಂತ ಮನಸ್ಸಿಗೆ ಸಮಾಧಾನವಾಗುತ್ತೆ. ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ಬೋದು. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದರೆ ಸ್ನೇಹಿತರೊಂದಿಗೆ ಈ ದಿನ ಕಿರಿಕಿರಿ ಆಗುತ್ತೆ. ಕೊಂಚ ಮಟ್ಟಿಗೆ ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ದಿನ ನೂತನ ಆಭರಣ ವಸ್ತ್ರವನ್ನು ತೆಗೆದುಕೊಳ್ಳತಕ್ಕಂಥ ಯೋಗ ಇದೆ. ಈ ದಿನ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸಿರುತ್ತೆ. ಮನಸ್ಸಿಗೆ ಒಂಥರ ಸಂತೋಷವಾಗುತ್ತೆ. ನನ್ನ ಮನೆಯವರೊಂದಿಗೆ ಈ ದಿನ ಉತ್ತಮ ಸಮಯವನ್ನು ನಾನು ಕಳೆದೆ ಅಂತ ಮನಸ್ಸಿಗೆ ತೃಪ್ತಿ ಕೂಡ ಆಗುತ್ತೆ. ಆರೋಗ್ಯದ ಮೇಲೆ ಗಮನ ಇರತಕ್ಕಂಥದ್ದು. ಅಂದರೆ ಗೊತ್ತೋ ಗೊತ್ತಿಲ್ಲದೋ ಸಿಂಹರಾಶಿಯವರಿಗೆ ಸ್ವಲ್ಪ ದಿನದಿಂದ ಆರೋಗ್ಯ ಸಮಸ್ಯೆ ಬಾಧಿಸ್ತಾ ಇರುತ್ತೆ. ಕೊಂಚ ಮಟ್ಟಿಗೆ ಅಬ್ಸರ್ವ್ ಮಾಡಿ. ಈ ದಿನ ಸ್ವಲ್ಪ ಉಲ್ಬಣವಾಗುತ್ತೆ. ಅದರ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಯಾರ ಶೇರ್ ಇನ್ವೆಸ್ಟ್ ಮಾಡಬೇಕು, ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸಿಂಹರಾಶಿಯವರು ಪಾರ್ಟ್ನರ್ಶಿಪ್ಪಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಈ ದಿನ ಬೇಡ. ಕೊಂಚ ಮಟ್ಟಿಗೆ ನೀವು ಮಾಡತಕ್ಕಂಥ ಶೇರ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಷ್ಟ ಸಂಭವ ಆಗ್ಬೋದು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವವಾಗ್ಬೋದು. ಜಾಗ್ರತೆ ಇರಲಿ. ಅಂದರೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ನಷ್ಟವೂ ಆಗುತ್ತೆ, ಅಥವಾ ವ್ಯಾಪಾರದಲ್ಲಿ ಅಲ್ಪ ಮಟ್ಟಿಗೆ ಲಾಭ ನೋಡ್ತೀರ. ಅಂದರೆ ತೃಪ್ತಿಕರ ಆಗೋದಿಲ್ಲ. ಇವತ್ತು ನೀವೇನು ಸಂಪಾದನೆ ಮಾಡ್ತೀರಾ ಅದು ಈ ದಿನಕ್ಕೂ ಸಾಕಾಗೋದಿಲ್ಲ, ಆ ಮಟ್ಟಿಗೆ ಬರುತ್ತೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಸಂಭ್ರಮದ ವಾತಾವರಣ ಕೂಡಿರುತ್ತೆ. ಅಧಿಕವಾದ ಖರ್ಚಾಗತ್ತೆ. ಖರ್ಚಿನ ಮೇಲೆ ಜಾಗ್ರತೆ ವಹಿಸತಕ್ಕಂಥದ್ದು. ಪ್ರಮುಖ ಯಾರು ಆಟೋ ರಿಕ್ಷಾವನ್ನು ಚಾಲನೆ ಮಾಡ್ತಿರ್ತೀರಾ ಅಥವಾ ಕ್ಯಾಬ್ ಡ್ರೈವರ್ಗಳಾಗಿರ್ತೀರೋ ಅವ್ರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಸ್ವಲ್ಪ ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗಿ ಆಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮನಸ್ಸಿಗೆ ಹೊಸ ಉತ್ಸಾಹ ವೃದ್ಧಿ ಆಗ್ತಾ ಇದೆ. ಆ ಉತ್ಸಾಹ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಉತ್ತೇಜನ ಜಾಸ್ತಿ ನೀಡುತ್ತೆ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡ್ಬೋದು.
ಇಷ್ಟ ಮಿತ್ರರ ಸಮ್ಮಿಲನದಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅಂದರೆ ನೀವು ಇಷ್ಟ ಮಿತ್ರರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳಿಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿರ್ತಾರೆ, ಆಗ್ತಿರೋದಿಲ್ಲ. ಈ ದಿನ ಸ್ನೇಹಿತರೊಂದಿಗೆ ತುಂಬ ಉತ್ತಮ ದಿನಗಳನ್ನು ಕಳೀತಾ ಹೋಗ್ತೀರಾ. ಆ ಸಮಯ ಮನಸ್ಸಿಗೆ ಸ್ವಲ್ಪ ಅಗರ ಆಗುತ್ತೆ ಮತ್ತು ಸ್ವಲ್ಪ ನೆಮ್ಮದಿ ಕೂಡ ಕೊಡುತ್ತೆ. ಈ ದಿನ ಕೊಂಚ ಮಟ್ಟಿಗೆ ಏನಾದರೂ ದೂರದಲ್ಲಿ ಇರತಕ್ಕಂಥ ಸ್ನೇಹಿತನೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಿದ್ರೆ, ಅಥವಾ ಅವನು ವ್ಯವಹಾರವನ್ನು ನೋಡ್ಕೊಳ್ಳಿ, ಹೊಸ ಬಿಸ್ನೆಸ್ನ ಪ್ರಾರಂಭಿಸಲಿ, ನಾನು ಅವನಿಗೆ ಹಣವನ್ನು ಹೂಡಿಕೆ ಮಾಡ್ತೀನಿ ಅಂತಿದ್ರೆ ಜಾಗ್ರತೆ ವಹಿಸಿ. ಇಲ್ಲದಿದ್ದರೆ ನಿಮ್ಮ ಸಂಬಂಧ ಹಾಳಾಗತ್ತೆ ಅಥವಾ ಹಣವನ್ನು ಕಳೆದುಕೊಳ್ತೀರಾ ಅಂತ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ. ಅಂದರೆ ನೀವು ಎಷ್ಟು ಸಂಪಾದನೆ ಮಾಡಿರ್ತೀರೋ ಅದಕ್ಕಿಂತ 2 ಪಟ್ಟು ಈ ದಿನ ಖರ್ಚಾಗತ್ತೆ. ಕೊಂಚ ಮಟ್ಟಿಗೆ ಖರ್ಚನ್ನ ಮಾಡಬೇಕಾದ್ರೆ ಜಾಗ್ರತೆಯಿಂದ ಹಣವನ್ನು ಬಳಸತಕ್ಕಂಥದ್ದು. ಇಲ್ಲದಿದ್ದರೆ ಸಾಲದ ಸುಳಿಯಲ್ಲಿ ಈ ದಿನ ವೃಶ್ಚಿಕ ರಾಶಿಯವರು ಸಿಗಾಕೊಳ್ತೀರಾ ಅಂತ. ಈ ದಿನ ಒಂದಷ್ಟು ಕೆಲಸಗಳನ್ನು ಮಾಡ್ತೀರಾ, ಅದು ಹೊಸ ಹೊಸ ಕೆಲಸಗಳನ್ನು. ಆ ಕೆಲಸದಲ್ಲಿ ಒಳ್ಳೆ ಕೀರ್ತಿ ಸಿಗುತ್ತೆ. ನಿಮ್ಮ ಇಡೀ ಸಂಪೂರ್ಣ ಕುಟುಂಬದ ಹಿತೈಷಿಗಳು ಆ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅವಾಗ ಮನಸ್ಸಿಗೊಂಥರ ಸಮಾಧಾನವಾಗುತ್ತೆ. ಪರವಾಗಿಲ್ಲ, ನಾನು ಯಾವುದೋ ಹೊಸ ಪ್ರಯತ್ನವನ್ನು ಪಡ್ತಾ ಇದ್ದೇನೆ, ಆ ಕೆಲಸ ಸಕ್ಸಸ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಹಿತೈಷಿಗಳು, ನನ್ನ ಕುಟುಂಬ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ, ನನಗೆ ಒಳ್ಳೆ ಉತ್ಸಾಹ, ಆತ್ಮಸ್ಥೈರ್ಯ ವೃದ್ಧಿಯಾಗಿದೆ. ಇನ್ನೆಂಥದೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಆ ಕೆಲಸದಲ್ಲಿ ಜಯತ್ವವನ್ನು ಪಡೆದುಕೊಳ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಅದೇ ಆಲೋಚನೆ ನನಗೆ ಮುನ್ನುಗ್ಗಿ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರು ಇಂದು ಪ್ರಾರಂಭಿಸತಕ್ಕಂಥ ಅಷ್ಟೂ ಕೆಲಸದಲ್ಲಿ ಒಳ್ಳೆ ಲಾಭವನ್ನು, ಯಶಸ್ಸನ್ನು ನೋಡ್ಬೋದು ಅಂತ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭೂಮಿ ಖರೀದಿಯ ಯೋಗವಿದೆ ಅಂತ. ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿರ್ತೀರ, ನನ್ನ ಶಕ್ತಿ ಅನುಸಾರ ಒಂದು ಭೂಮಿಯನ್ನು ಖರೀದಿ ಮಾಡಬೇಕು ಅಂತ, ಆದರೆ ಆಗ್ತಾ ಇರೋದಿಲ್ಲ. ಈ ದಿನ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗತಕ್ಕಂಥ ಭೂಮಿ ನಿಮಗೆ ಯೋಗ ಅನುಗ್ರಹವಾಗುತ್ತೆ. ಸೊ ಆರಾಮಾಗಿ ಏನನ್ನು ತೆಗೆದುಕೊಳ್ಬೇಕು ಅಂತಿರ್ತೀರ, ಜಾಗ್ರತೆಯಿಂದ ಹಣವನ್ನು ಇನ್ವೆಸ್ಟ್ ಮಾಡಿ. ಆ ಭೂಮಿ ದೇವಿ ಖಂಡಿತವಾಗಿಯೂ ಯಥೇಚ್ಛವಾಗಿ ಆ ಭೂಮಿ ಮುಖಾಂತರ ಲಾಭವನ್ನು ಕೊಡತಕ್ಕಂಥದ್ದು ಅಂತ. ಗೃಹಿಣಿಯರಿಗೆ ಈ ದಿನ ಕೊಂಚ ಮಟ್ಟಿಗೆ ಒತ್ತಡದ ದಿನವಾಗಿರುತ್ತೆ ಅಂತ. ನೀವೇನು ಆ್ಯಸ್ ಯೂಶುವಲ್ ಏನು ಡೇ ಟು ಡೇ ಲೈಫನ್ನು ಇರ್ತೀರ ಅದಕ್ಕಿಂತ ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕಿಂತ ಕೊಂಚ ಮಟ್ಟಿಗೆ ಒತ್ತಡ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಭಾಯಿಸ್ಕೊಳ್ಳಿ. ಖಂಡಿತವಾಗಿಯೂ ನಂತರ ಮಕ್ಕಳೊಂದಿಗೆ ಒಂದಷ್ಟು ಸಮಯವನ್ನು ಕಳೆತು ನೀವೇನು ಆಯಾಸವನ್ನು ಬೆಳಗ್ಗೆಯಿಂದ ಮಾಡ್ಕೊಂಡಿರ್ತೀರ, ಕೆಲಸ ಅಂತ, ತಕ್ಷಣವೇ ಅಷ್ಟು ಆಯಾಸ ಮಾಯವಾಗಿಬಿಡುತ್ತೆ. ಧನುಸ್ಸು ರಾಶಿಯವರಿಗೆ ಈ ದಿನ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ ಅಂತ. ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಆಸೆಯನ್ನು ಇಟ್ಕೊಂಡಿರ್ತೀರ, ಈ ಕೆಲಸ ಆಗಬೇಕಪ್ಪ ಈ ದಿನ ಅಂಥೇಳಿ, ಅದು ಈ ರವಿವಾರ ಅಂದರೆ ಈ ಭಾನುವಾರ ಈಡೇರುತ್ತೆ. ಮನಸ್ಸಿಗೊಂದು ಸ್ವಲ್ಪ ಸಮಾಧಾನವಾಗುತ್ತೆ. ಅದೇ ರೀತಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ. ಆದರೆ ನಿಮ್ಮ ಹಿತಶತ್ರುಗಳ ಬಾಧೆ ಇವತ್ತು ನಿಮಗೆ ಯಥೇಚ್ಛವಾಗುತ್ತೆ. ಅಂದರೆ ಯಾರು ನಿಮ್ಮವರು ಅಂತ ಅಂದ್ಕೊಂಡಿರ್ತೀರೋ, ನಿಮ್ಮ ಕುಟುಂಬದೊಂದಿಗೆ ಜೊತೆಗೇ ಇರ್ತಾರೋ ಅವರುಗಳ ಕಾಟ ಈ ದಿನ ಜಾಸ್ತಿ ಆಗುತ್ತೆ. ಈ ದಿನ ದೇವರ ದರ್ಶನವನ್ನು ಮಾಡೋ ಮುಖಾಂತರ ಮನಸ್ಸಿಗೆ ಸಮಾಧಾನವಾಗುತ್ತೆ. ನಿಮ್ಮ ಇಷ್ಟ ಆಗತಕ್ಕಂಥ ಶುಚಿರುಚಿಯಾದ ಆಹಾರವನ್ನು ಸೇವಿಸುವ ಮುಖಾಂತರ ಮನಸ್ಸಿಗೂ ಕೂಡ ಸಂತೋಷವಾಗಿರುತ್ತೆ. ಈ ದಿನ ಮಕರ ರಾಶಿಯಲ್ಲಿ ಪ್ರಮುಖವಾಗಿ ಕ್ರೀಡಾಪಟುಗಳಿಗೆ ಈ ದಿನ ತುಂಬ ಶುಭ ದಿನವಾಗಿರುತ್ತೆ. ನೀವು ಕ್ರೀಡಾಭಿಮಾನವನ್ನು, ನಿಮ್ಮ ಕ್ರೀಡಾ ಆಸಕ್ತಿಯನ್ನು, ಶ್ರದ್ಧೆಯನ್ನು ಒಬ್ಬ ವ್ಯಕ್ತಿ ಈ ದಿನ ಗುರುತಿಸಿ ಉತ್ತಮ ಪ್ರಶಂಸೆಯನ್ನು, ಉತ್ತಮ ಪ್ರೋತ್ಸಾಹವನ್ನು ಕೊಡ್ತಾನೆ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ನನ್ನ ಕ್ರೀಡಾಸಕ್ತಿನ ಒಬ್ಬರು ಪ್ರೋತ್ಸಾಹಿಸಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಕ್ರೀಡಾ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡ್ತೀನಿ ಅಂತ ಮನಸ್ಸಿಗೆ ಅನಿಸುತ್ತೆ. ಆ ಸಾಧನೆಯೊಂದಿಗೆ ಗುರಿಯನ್ನು ಮುನ್ನಿಟ್ಟು ಖಂಡಿತವಾಗಿಯೂ ಗುರಿಯನ್ನು ರೀಚ್ ಆಗ್ತೀರಾ ಅಂತ. ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಒಂದೊಂದ್ಸಲ ಏನಾಗ್ಬಿಡುತ್ತೆ, ಗುರಿಯನ್ನು ಇಟ್ಕೊಂಡಿರ್ತೀರ, ಗುರುವ ಅನುಗ್ರಹವೂ ಕೂಡ ಆಗಿರುತ್ತೆ. ಮಧ್ಯದಲ್ಲಿ ಕೊಂಚ ಮಟ್ಟಿಗೆ ನಾವು ಗೊತ್ತಿಲ್ಲದೋ ಗುರುವಿನ ತಾತ್ಸಾರ ಮಾಡ್ತೇವೆ. ನನಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ಈಗ ಯಾಕೆ ನನಗೆ ಗುರುಗಳು ಬೇಕು? ಗುರುಗಳು ಯಾವ ಸಮಯದಲ್ಲಿ ಎಷ್ಟನ್ನು ಹೇಳ್ಕೊಡ್ಬೇಕು ಅಷ್ಟನ್ನು ಮಾತ್ರ ಹೇಳ್ಕೊಟ್ಟಿರ್ತಾರೆ. ಯಾಕೆ ನಾನು ಕಮ್ಮಿ ಕಲಿತಾ ಇದ್ದೀನಿ, ಇದಕ್ಕಿಂತ ಯಥೇಚ್ಛವಾಗಿ ಕಲ್ತ್ಕೊಳ್ಳೋಣ ಅಂದರೆ ಯಾವ ವ್ಯಕ್ತಿ ಹುಟ್ಟಿದ ತಕ್ಷಣವೇ ನಡೆದಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಜೀವನದಲ್ಲಿ ಒಂದು ಏರಿಳಿತಕ್ಕೂ ಪ್ರತಿಯೊಂದಕ್ಕೂ ಒಂದು ಸ್ಟೆಪ್ ಹತ್ತಬೇಕಾದ್ರೂ ಕೂಡ ಒಂದಷ್ಟು ಸಮಯ ಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ, ತಾಳ್ಮೆಯಿಂದ ಕ್ರೀಡಾಪಟುಗಳು ಮುಂದುವರಿತಕ್ಕಂಥದ್ದು. ಇಲ್ಲದಿದ್ದರೆ ನೀವು ಕ್ರೀಡಾಸಕ್ತಿಯನ್ನು ಕೊಂಚ ಮಟ್ಟಿಗೆ ಕಳ್ಕೊಂಡು ಬಿಡ್ಬೋದು ಭವಿಷ್ಯದಲ್ಲಿ. ಜಾಗ್ರತೆ ಎಂದಿರಿ. ಈ ದಿನ ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಾ, ಆದರೆ ಅದೇ ವ್ಯಾಪಾರ ಸ್ಥಳದಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಅಕ್ಕಪಕ್ಕದವರೊಂದಿಗೆ ಅನುಸರಿಸಿ ವ್ಯಾಪಾರವನ್ನು ಮಾಡಿ.
ಆಗ ವ್ಯಾಪಾರದಲ್ಲಿ ಜಾಸ್ತಿ ಈ ದಿನ ಲಾಭದಾಯಕವಾಗಿರುತ್ತೆ. ಪ್ರಮುಖ ಯಾರು ಹೂವಿನ ಬಿಸ್ನೆಸ್ಸನ್ನು ಅಂದರೆ ಹೂವಿನ ವ್ಯಾಪಾರವನ್ನು ಮಾಡ್ತಿರ್ತೀರ, ಹಣ್ಣುಗಳ ವ್ಯಾಪಾರ ಮಾಡ್ತಿರ್ತೀರ, ಅವ್ರಿಗೆ ಲಾಭದಾಯಕ ದಿನವಾಗಿರುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿಯೇ ಇರುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಅಂತಂದರೆ, ಈ ದಿನ ಒಂದು ಸ್ವಲ್ಪ ದಿನ ಶುರು ಮಾಡ್ತೀರಾ, ಯಾವುದೋ ಒಂದು ಅಥವಾ ಎರಡು ಕೆಲಸಕ್ಕೆ ಅಡೆತಡೆಗಳಾಗ್ಬಿಡುತ್ತೆ. ಇಲ್ಲ ಇವತ್ತು ಕೆಲಸ ಆಗಲ್ಲ, ನಾಳೆ ಮಾಡ್ಕೊಂಬೋಣ, ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ, 1 ಅವರ್ ಬಿಟ್ಟು ಕೆಲಸ ಮಾಡೋಣ ಅಂತ ಒಂದು ಸಲ ಒಂದೆರಡು ಕೆಲಸದಲ್ಲಿ ಈ ಥರ ಆಗ್ಬಿಟ್ರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಇಡೀ ದಿನವೇ ಈ ಥರ ಅಪ್ಪ ಈ ದಿನ ಕೆಲಸನೇ ಮಾಡೋದು ಬೇಡ ಅಂತ ಸೋಂಬೇರಿತನವನ್ನು ನಿಮಗೂ ಗೊತ್ತಿಲ್ಲ ನಿಮ್ಮ ಮನಸ್ಸಿಗೆ ನೀವೇ ಹಾಕೊಂಡ್ಬಿಡ್ತೀರ. ಹಾಗಾಗಿ ಅದು ಬೇಡ, ಸ್ವಲ್ಪ ಅದನ್ನು ದೂರ ಇಡಿ. ಒಂದು ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ವಾ, ಆ ದಿನ ಮತ್ತಿನ್ನೊಂದು ಯಾವುದಾದ್ರು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ, ಆ ಕೆಲಸದಲ್ಲಿ ಬ್ಯುಸಿಯಾಗಿ, ಖಂಡಿತ ಲಾಭದಾಯಕವಾಗಿರುತ್ತೆ ಅಂತ. ಅದೇ ರೀತಿ ಈ ದಿನ ಕುಂಭರಾಶಿಯವರಿಗೆ ಹಣಕಾಸಿನ ಅಡೆತಡೆಗಳಾಗ್ಬೋದು, ಸ್ವಲ್ಪ ವ್ಯವಹಾರಿತವಾಗಿ ನೋಡತಕ್ಕಂಥದ್ದು. ಪ್ರಮುಖ ಯಾರು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೋ ಹಣವನ್ನು ಕೊಡಬೇಕಾದ್ರೆ ಈ ದಿನ ಜಾಗೃತವಾಗಿರಿ. ಇಲ್ಲದಿದ್ದರೆ ಆ ಹಣ ನಿಮಗೆ ರಿಟರ್ನ್ ಬರೋದು ಕಷ್ಟವಾಗತ್ತೆ, ಅಥವಾ ಆ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಂಟಾಗತ್ತೆ ಅಂತ. ಈ ದಿನ ನೀವು ಮಾಡತಕ್ಕಂಥ ಪ್ರಮುಖ ಯಾರು ದಿನಸಿ ವ್ಯಾಪಾರಸ್ಥರಾಗಿರ್ತಾರೋ ಅಥವಾ ಚಿನ್ನ ಬೆಳ್ಳಿ ವ್ಯಾಪಾರವನ್ನು ಮಾಡ್ತಾ ಅದನ್ನು ಕೆತ್ತನೆ ಮಾಡ್ತಾ ಯಾರು ಪರಿಕರಣಗಳನ್ನು ಉಪಯೋಗಿಸ್ಕೊಳ್ತಾರೋ ಅವರಿಗೆ ಉತ್ತಮ ಲಾಭದಾಯಕ ದಿನವಾಗಿರುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಮೊಣಕಾಲಿನ ಮೂಳೆಗೆ ಪೆಟ್ಟಾಗ್ಬೋದು, ಜಾಗ್ರತೆಯಿಂದಿರಿ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ಈ ದಿನ ನೋಡ್ಬೋದು. ನಿಮ್ಮ ಇಷ್ಟ ಮಿತ್ರರದಷ್ಟು ಸಮ್ಮಿಲನದಿಂದ ಮನಸ್ಸಿಗೆ ಸ್ವಲ್ಪ ಅಗರ ಆಗುತ್ತೆ. ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಈ ದಿನ ನೂತನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಯಾವುದರ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತ ಬೇಡ. ಆ ಇನ್ವೆಸ್ಟ್ಮೆಂಟಿಂದ ಮನಸ್ಸಿಗೂ ಬೇಜಾರಾಗುತ್ತೆ ಭವಿಷ್ಯದಲ್ಲಿ, ಅಂದರೆ ಲಾಭ ಆಗ್ತಾ ಇಲ್ವಲ್ಲ ಅಂತ. ಅಥವಾ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅದನ್ನು ಕಳ್ಕೊಂಬಿಡ್ಬೋದು ಅಂತ. ಹಾಗಾಗಿ ಈ ದಿನ ಮೀನರಾಶಿಯವರು ಯಾವ್ದಾರ ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ, ಅಥವಾ ಯಾವ್ದಾರ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಣಪ್ಪ ಅಂತಿದ್ರೆ, ಅಥವಾ ಶೇರ್ ಮಾರ್ಕೆಟಲ್ಲಿ ಒಂದಷ್ಟು ವರ್ಷ ಇನ್ವೆಸ್ಟ್ ಮಾಡಿ ಬಿಟ್ಬೋಣ, ಸ್ವಲ್ಪ ವರ್ಷ ಬಿಟ್ಟು ನೋಡೋಣ ಅಂತಿರೋ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ ಖಂಡಿತ ಬೇಡ. ಏನಕ್ಕೆ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಭವಿಷ್ಯದಲ್ಲಿ ಅದೇ ನಿಮಗೆ ಮುಳುವಾಗ್ಬೋದು. ಅಂದರೆ ಕಷ್ಟಪಟ್ಟೇನು ದುಡ್ಡನ್ನು ಸಂಪಾದನೆ ಮಾಡಿ ಇಟ್ಟಿರ್ತೀರ, ಭವಿಷ್ಯಕ್ಕೆ ಲಾಭವಾಗತ್ತೆ ಅಂತ ಆ ಹಣವನ್ನು ಈ ದಿನ ಇನ್ವೆಸ್ಟ್ ಮಾಡಿದ್ರೆ ಕಳ್ಕೊಳ್ತೀರಾ ಅಂತ. ಇವತ್ತು ನರಸಿಂಹನ ಜಯಂತಿ. ಪ್ರತಿಯೊಬ್ಬರಿಗೂ ಕೂಡ ಆ ನರಸಿಂಹಸ್ವಾಮಿ ಅನುಗ್ರಹವಿರಲಿ ಅಂತೇಳಿ ಆಶಿಸುತ್ತೇನೆ. ಪ್ರಮುಖ ಈ ದಿನ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ, ನನ್ನನ್ನು ಸಹಿತವಾಗಿ ಏನು ಬೇಡ್ಕೊಳ್ತಾ ಇರ್ತೀವಿ, ದೇವರೇ ನನ್ನ ರಕ್ಷಣೆ ಮಾಡಿಕೊಡು. ನರಸಿಂಹಸ್ವಾಮಿ ಥರ ನಾವು ಬೇಡ್ಕೊಳ್ಳೋದೇನೆಂದರೆ, ಹಿತಶತ್ರುಗಳಿಂದ ನಮ್ಮನ್ನು ಕಾಪಾಡು, ನಮಗೆ ರಕ್ಷಾಕೋಚವಾಗಿರು, ನನಗೆ ಉತ್ತಮ ಸಂತಾನವನ್ನು ಕೊಡು, ಮದುವೆಯನ್ನು ಕೊಡು, ಲಕ್ಷ್ಮೀ ಅನುಗ್ರಹವನ್ನು ಮಾಡಿಕೊಡು, ಆರೋಗ್ಯವನ್ನು ಕೊಡು ಅಂತ, ಅಥವಾ ಉತ್ತಮ ಸೌಂದರ್ಯವನ್ನು ಕೊಡು, ಅಥವಾ ನನಗೆ ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡು, ಕೀರ್ತಿಯನ್ನು ಕೊಡು, ಒಂದೊಳ್ಳೆ ಸ್ಕೂಲಲ್ಲಿ ನನ್ನ ಮಗಳಿಗೆ ಒಂದು ಪ್ಲೇಸ್ಮೆಂಟ್ ಕೊಡಿಸ್ಕೊಡು, ನನ್ನ ಮಗ ಒಂದೊಳ್ಳೆ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಅಥವಾ ಪ್ರತಿಯೊಬ್ಬ ಮನುಷ್ಯ ಈ ಥರ ತನ್ನ ಮನಸ್ಸಿನ ಇಷ್ಟಾರ್ಥವನ್ನು ಪ್ರತಿನಿತ್ಯ ಕೇಳ್ಕೊಳ್ತಾ ಇರ್ತೀವಿ. ಆದರೆ ಈ ದಿನ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಪ್ರಮುಖವಾಗಿ ಈ ದಿನ ನರಸಿಂಹಸ್ವಾಮಿಯ ಜಯಂತಿ ಇದೆ. ನರಸಿಂಹಸ್ವಾಮಿ ಅಂದರೆ ಶತ್ರುಗಳನ್ನು ಸಂಹಾರ ಮಾಡತಕ್ಕಂಥವರು ಅಂತೇಳಿ. ಹಾಗಾಗಿ ಈ ದಿನ ಪ್ರತಿಯೊಬ್ಬ ಭಾರತೀಯ ಆ ದೇವರ ಬಳಿ ಪ್ರಾರ್ಥನೆ ಮಾಡ್ಕೋಬೇಕು. ಅಂದರೆ ನಮ್ಮ ಸೈನಿಕರು ಹಗಲು ರಾತ್ರಿ ಅನ್ನೋದೇ ನನ್ನ ದೇಶವನ್ನು, ಅಂದರೆ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಪ್ರತಿಯೊಬ್ಬ ಸೈನಿಕರಿಗೆ ಉತ್ತಮ ಆರೋಗ್ಯವನ್ನು, ಒಳ್ಳೆ ಮನಸ್ಥೈರ್ಯವನ್ನು ಆ ಭಗವಂತ ಕೊಟ್ಟು ಕಾಪಾಡಿಕೊಳ್ಳಿ. ನಮ್ಮ ದೇಶಕ್ಕೆ ಕಾಟ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಶತ್ರು ದೇಶಗಳು, ಪ್ರಮುಖ ಪಾಪಿ ಪಾಕಿಸ್ತಾನಕ್ಕೆ ಸಂಪೂರ್ಣ ವಧೆಯಾಗಲಿ. ಆ ನರಸಿಂಹನ ಅನುಗ್ರಹದಿಂದ ನಮ್ಮ ದೇಶದ ಕೀರ್ತಿ ಇಡೀ ಪ್ರಪಂಚಕ್ಕೆ ಹಬ್ಬಲಿ. ನನ್ನ ದೇಶವನ್ನು ಯಾರೂ ಕೂಟ ಮುಟ್ಟೋಕೆ ಸಾಧ್ಯವೇ ಇಲ್ಲ. ಅಂದರೆ ನೀವು ನೋಡ್ತಾ ಇರ್ಬೋದು, ಸುದರ್ಶನ ಚಕ್ರ ಎಂಬ ಒಂದು ಮಿಷಲ್ ಯಾವ ರೀತಿ ಎಲ್ಲವನ್ನ ಒಡೆದುಳಿಸಿದೆ ಅಂತ. ಅದೇ ರೀತಿ ಆ ನರಸಿಂಹಸ್ವಾಮಿ ಅನುಗ್ರಹದಿಂದ ನನ್ನ ಭಾರತ ಯಾವುದೇ ಶತ್ರು ರಾಷ್ಟ್ರಗಳು ದಾಳಿ ಮಾಡಿದ್ರು ಕೂಡ ನಾನು ತುಂಬ ಪ್ರಬಲವಾಗಿದ್ದೇನೆ ಅಂತೇಳಿ ಈ ಪ್ರಪಂಚಕ್ಕೆ ತೋರ್ಸಕ್ಕಂಥ ದಿನ ಈಗ ಬಂದಿದೆ. ನಮ್ಮ ಸೈನಿಕರ ಆತ್ಮಸ್ಥೈರ್ಯ ವೃದ್ಧಿ ಆಗಲಿ, ಅವರಿಗೆ ಭಗವಂತ ಉತ್ತಮ ಆರೋಗ್ಯ ಕರುಣಿಸ್ಕೊಡ್ಲಿ ಅಂತ ಪ್ರತಿಯೊಬ್ಬರೂ ಈ ದಿನ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿ ಆ ಸೈನಿಕರ ಹಾಗೂ ಯೋಧರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತಮ ಆರೋಗ್ಯ ವೃದ್ಧಿ ಆಗಲಿ,
ಅವರು ಯುದ್ಧದಲ್ಲಿ ಓಡಾಡತಕ್ಕಂಥ ಮನಸ್ಥೈರ್ಯ ಯಥೇಚ್ಛವಾಗಿ ವೃದ್ಧಿ ಆಗಲಿ, ಅವರಿಗೆ ಯಾವುದೇ ರೀತಿಯ ಅಪಾಯಗಳು ಆಗದೇ ಇರಲಿ, ಪ್ರತಿಯೊಬ್ಬ ಯೋಧ ಉತ್ತಮ ಆರೋಗ್ಯದೊಂದಿಗೆ ಯುದ್ಧ ಮಾಡಿ ಜಯಿತ್ವವನ್ನು ಪಡೀಲಿ ಅಂಥೇಳಿ ಹತ್ತಿರದಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡಿಸಿ, ಅಥವಾ ನಿಮ್ಮ ಹತ್ತಿರ ಯಾವುದೇ ದೇವಸ್ಥಾನ ಇರಲಿ ಆ ದೇವಸ್ಥಾನಕ್ಕೆ ಹೋಗಿ ಭಾರತದ ಪರವಾಗಿ, ಸೈನಿಕರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಮುಂದಷ್ಟು ವರ್ಷಗಳು ನಾವು ಭಾರತದಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸ್ಕೊಳ್ಬೋದು. ಜೈ ಹಿಂದ್, ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.